ಅಕ್ಟೋಬರ್ 18 ಶನಿವಾರದಂದು ಧನತ್ರಯೋದಶಿ ಬಂದಿದೆ. ಈ ದಿನ ಮನೆಗೆ ಯಾವ ವಸ್ತುಗಳನ್ನು ಖರೀದಿ ಮಾಡಿ ತಂದರೆ ವರ್ಷಪೂರ್ತಿ ಧನಲಾಭ, ಅದೃಷ್ಟ ನಿಮ್ಮದಾಗುತ್ತದೆ. ಈ ದಿನ ಪೂಜೆಗೆ ಹಾಗೂ ಮನೆಗೆ ಚಿನ್ನ ತರಲು ಶುಭ ಸಮಯ ಏನು? ಚಿನ್ನ ತರಲಾಗದಿದ್ದರೆ ಯಾವ ವಸ್ತು ಮನೆಗೆ ತರಬೇಕು? ಯಮದೀಪವನ್ನು ಈ ದಿನ ಸಂಜೆ ಹೇಗೆ ಬೆಳಗಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷ ಧನತ್ರಯೋದಶಿಯು ಅಕ್ಟೋಬರ್ 18 ಶನಿವಾರ ಮಧ್ಯಾಹ್ನ 12:18 ಆರಂಭವಾಗಿ ಭಾನುವಾರ ಮಧ್ಯಾಹ್ನ 1:51 ಇರುತ್ತದೆ. ಈ ದಿನ ದೀಪಾವಳಿಯ ಮೊದಲ ದಿನ. ದೇವರ ಪೂಜೆಗೆ, ಮಹಾಲಕ್ಷ್ಮೀ ದೇವಿಯ ಪೂಜೆಗೆ ಶುಭ ಸಮಯ ಯಾವುದೆಂದರೆ ಸಂಜೆ 6:11 ರಾತ್ರಿ 8:41. ಈ ಸಮಯ ಬಿಟ್ಟರೆ ರಾತ್ರಿ 7:30 ರಾತ್ರಿ 9:20 ಪೂಜೆ ಮಾಡಿಕೊಳ್ಳಬಹುದು. ಧನತ್ರಯೋದಶಿ ದಿನ ಮನೆಗೆ ನೂತನ ವಾಹನ, ಮನೆಗೆ ಬೇಕಾದ ಫ್ರಿಡ್ಜ್, ಟಿವಿ, ಬೆಲೆ ಬಾಳುವ ವಸ್ತುಗಳನ್ನು, ಚಿನ್ನ ಬೆಳ್ಳಿಯನ್ನು ತರಲು ಶುಭ ಸಮಯ ಬಂದು ಶನಿವಾರ ಮಧ್ಯಾಹ್ನ 12:01 12:48. ಮಧ್ಯಾಹ್ನ 1:51 3:18. ಈ ಸಮಯ ಬಿಟ್ಟರೆ ಸಂಜೆ 6:11 ರಾತ್ರಿ 8:41. ಈ ವಿಶೇಷ ಸಮಯದಲ್ಲಿ ನೀವು ಚಿನ್ನ, ಬೆಳ್ಳಿ ಅಥವಾ ಇತರೆ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಹುದು. ವಿಷ್ಣುವಿನ ಅವತಾರವಾದ ಶ್ರೀ ಧನ್ವಂತರಿ ದೇವರು ಈ ದಿನ ಜನಿಸಿದ ಕಾರಣ ತಪ್ಪದೆ ಧನ್ವಂತರಿ ದೇವರನ್ನು ಶನಿವಾರ ಧನತ್ರಯೋದಶಿ ದಿನದಂದು ಪೂಜಿಸಬೇಕು. ಮನೆಯಲ್ಲಿ ಧನ್ವಂತರಿ ದೇವರ ಫೋಟೋ ಇಲ್ಲವೆಂದರೆ ಮನಸ್ಸಿನಲ್ಲೇ ವಿಷ್ಣು ಹಾಗೂ ಧನ್ವಂತರಿಯನ್ನು ನೆನೆದು ನಿಮ್ಮ ಮನೆಯವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಸಿಗಲೆಂದು ಬೇಡಿಕೊಳ್ಳಬೇಕು. ದೀಪಾವಳಿಯ ಮೊದಲ ದಿನವಾದ ಧನತ್ರಯೋದಶಿ ದಿನದಂದು ಯಾರಿಗೂ ಸಾಲ ನೀಡಬಾರದು. ನೀವು ಕೂಡ ಸಾಲ ಮಾಡಿಕೊಳ್ಳಬಾರದು. ನೀವು ಮಾಡಿದ ಸಾಲ ತೀರಿಸಲು ತುಂಬಾ ಕಷ್ಟವಾಗುತ್ತದೆ. ಈ ದಿನ ಮಹಾಲಕ್ಷ್ಮಿಯು ಭೂಲೋಕಕ್ಕೆ ಬಂದಿರುತ್ತಾರೆ. ಹಾಗಾಗಿ ಮನೆಯಲ್ಲಿ ಆದಷ್ಟು ದೀಪಗಳನ್ನು ಬೆಳಗಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಮನೆಗೆ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಿ. ಚಿನ್ನ, ಬೆಳ್ಳಿ ಖರೀದಿ ಮಾಡಲು ಈ ದಿನ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದರ ಬದಲಾಗಿ ಚಿನ್ನಕ್ಕೆ ಸಮವಾದ ಬಾರ್ಲಿ ಅಕ್ಕಿಯನ್ನು ಮರೆಯದೆ ಈ ದಿನ ಮನೆಗೆ ತನ್ನಿ. ನಿಮ್ಮ ಕೈ ಮುಷ್ಟಿಯಷ್ಟು ಬಾರ್ಲಿ ಅಕ್ಕಿಯನ್ನು ಈ ದಿನ ಮನೆಗೆ ತಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ನಿಮ್ಮ ಜೊತೆ ಮನೆಗೆ ಬಂದು ಹರಸುತ್ತಾಳೆ. ಬಾರ್ಲಿಯನ್ನು ಅನೇಕ ಪುರಾಣಗಳಲ್ಲಿ ಕನಕ ಎಂದು ಕರೆಯಲಾಗುತ್ತದೆ. ಕನಕ ಎಂದರೆ ಚಿನ್ನ ಅಥವಾ ಸ್ವರ್ಣ ಎಂದರ್ಥ. ಬಾರ್ಲಿಯನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಬಾರ್ಲಿಯನ್ನು ಬಳಸಿ. ಬಂಗಾರ ಮನೆಗೆ ತಂದಷ್ಟೇ ಫಲ ಬಾರ್ಲಿಯಿಂದ ಪ್ರಾಪ್ತಿಯಾಗುತ್ತದೆ. ಧನತ್ರಯೋದಶಿ ದಿನದಂದು ಮನೆಗೆ ದೇವರ ವಿಗ್ರಹ, ದೇವರ ಸಾಮಗ್ರಿಗಳನ್ನು ಮರೆಯದೆ ತನ್ನಿ. ದೇವರ ಕೋಣೆಯಲ್ಲಿ ಹಳೆಯ ದೇವರ ಫೋಟೋಗಳು, ಮೂರ್ತಿಗಳನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ಧನತ್ರಯೋದಶಿ ಸೂಕ್ತ ಸಮಯ ಎಂದು ಹೇಳಬಹುದು. ಈ ದಿನ ನೀವು ಹಿತ್ತಾಳೆ, ಬೆಳ್ಳಿ, ಅಮೃತಶಿಲೆ ಅಥವಾ ಮರದಿಂದ ಮಾಡಿದ ಪ್ರತಿಮೆಗಳನ್ನು ಖರೀದಿಸಬಹುದು. ಖರೀದಿಸಿದ ನಂತರ ಮೊದಲು ಆರತಿಯನ್ನು ಮಾಡಬೇಕು ಮತ್ತು ನಂತರ ಅವುಗಳನ್ನು ನಿಮ್ಮ ಪೂಜಾ ಸ್ಥಳದಲ್ಲಿ ಇಡಬಹುದು. ಈ ದಿನದಂದು ನಿಮ್ಮ ಇಷ್ಟ ದೇವರ, ಮನೆ ದೇವರ ವಿಗ್ರಹ ಅಥವಾ ಫೋಟೋ ಮನೆಗೆ ತರಬಹುದು. ಈ ದಿನ ಮನೆ ಸದಸ್ಯರಿಗೆ ನೂತನ ವಸ್ತ್ರ ಕೊಡಿಸಿ ನೀವು ಕೂಡ ಹೊಸ ವಸ್ತ್ರ ಖರೀದಿ ಮಾಡಲು ಅತ್ಯಂತ ಶುಭ ದಿನ. ಇನ್ನೇನು ದೀಪಾವಳಿ ಹಬ್ಬ ಬರುತ್ತಿದೆ. ಹಬ್ಬದ ಸಲುವಾಗಿ ಈ ದಿನ ಬಟ್ಟೆಗಳನ್ನು ಖರೀದಿ ಮಾಡಬಹುದು. ಯಾರಿಗಾದರೂ ಈ ದಿನ ಬಟ್ಟೆ ದಾನ ಅಂದರೆ ವಸ್ತ್ರದಾನ ಮಾಡಿದರೂ ತುಂಬಾ ಒಳ್ಳೆಯದು. ಇದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗಿ ಹಣದ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ. ಧನತ್ರಯೋದಶಿ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾಗಿ ಪೊರಕೆಯನ್ನು ತನ್ನಿ. ಇದರಿಂದ ಮಹಾಲಕ್ಷ್ಮಿ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ. ಮುಂದಿನ ದೀಪಾವಳಿವರೆಗೂ ಹಣದ ಕೊರತೆ ನಿಮ್ಮ ಮನೆಗೆ ಬರೋದಿಲ್ಲ. ಪೊರಕೆಯನ್ನು ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾಗಿ ನೋಡಲಾಗುತ್ತದೆ. ಧನತ್ರಯೋದಶಿ ದಿನದಂದು ಮಣ್ಣಿನ ದೀಪಗಳನ್ನು ಮರೆಯದೆ ತನ್ನಿ. ದೀಪಗಳು ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ಈ ದಿನ ಮನೆಗೆ ಮಣ್ಣಿನ ದೀಪ ತಂದು ಆ ದೀಪಗಳಿಗೆ ಮೊದಲು ಪೂಜೆ ಮಾಡಿ ನಂತರ ಉಳಿದ ದೇವರುಗಳಿಗೆ ಪೂಜಿಸಿ. ಇದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಉಂಟಾಗಿ ಸಂಪತ್ತು ಹೆಚ್ಚುತ್ತದೆ. ಈ ದಿನ ಮನೆ ಆವರಣದಲ್ಲಿ ಬೆಳೆಸಲು ಚಿಕ್ಕ ಚಿಕ್ಕ ಸಸಿಗಳನ್ನು ತಂದರೂ ತುಂಬಾ ಒಳ್ಳೆಯದು. ಮನೆ ಮುಂದೆ ಹಾಕಲು ಹೂವಿನ ಗಿಡ, ಶೋ ಗಿಡಗಳನ್ನು ತಂದು ನೆಟ್ಟು ಪೋಷಿಸುತ್ತಾ ಬನ್ನಿ. ಧನತ್ರಯೋದಶಿ ದಿನದಂದು ಮನೆಗೆ ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ಮರೆಯದೆ ತನ್ನಿ. ಮನೆಗೆ ಬೇಕಾದ ಪಾತ್ರೆಗಳನ್ನು ತಂದ ಮೇಲೆ ದೇವರ ಕೋಣೆಯಲ್ಲಿ ಸ್ವಲ್ಪ ಕಾಲ ಇಡಬೇಕು. ಖಾಲಿ ಪಾತ್ರೆ ಇಡದೆ ಅದಕ್ಕೆ ಅಕ್ಕಿ, ಬೇಳೆ ತುಂಬಿಸಿ ಇಡಿ ಅಥವಾ ಆ ಪಾತ್ರೆಯಲ್ಲಿ ದೇವರ ಪ್ರಸಾದ ಮಾಡಿ ನಂತರ ಆ ಪಾತ್ರೆಗಳನ್ನು ಬಳಸಿ. ಗಾಜಿನ ಪಾತ್ರೆಗಳನ್ನು ಈ ದಿನ
ಖರೀದಿ ಮಾಡಬೇಡಿ. ಧನತ್ರಯೋದಶಿ ದಿನದಂದು ಹೆಚ್ಚು ಬಂಗಾರ ಖರೀದಿಸಲು ಸಾಧ್ಯವಾಗದಿದ್ದರೆ ಚಿಕ್ಕ ಮೂಗುಬೊಟ್ಟು ಅದರ ಜೊತೆಗೆ ಒಂದು ಚಿಕ್ಕ ಬೆಳ್ಳಿ ಉಂಗುರವನ್ನು ಮನೆಗೆ ತರಬಹುದು. ಧನತ್ರಯೋದಶಿ ದಿನದಂದು ಮನೆಗೆ ಹಿತ್ತಾಳೆ, ತಾಮ್ರದ ವಸ್ತುಗಳನ್ನು ಕೂಡ ತರಬಹುದು. ದೇವರ ಮನೆಗೆ ಬೇಕಾದ ದೀಪಗಳು, ಚೊಂಬುಗಳನ್ನು ಈ ದಿನ ಖರೀದಿ ಮಾಡಬಹುದು. ಧನತ್ರಯೋದಶಿ ದಿನದಂದು ಮಂಗಳಕರ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತನ್ನಿ. ಹೂವು, ಬಳೆ, ಅರಿಶಿನ, ಕುಂಕುಮ, ಸೀರೆ, ಕವಡೆ, ಶಂಖ ಹೀಗೆ ವಿಶೇಷ ಲಕ್ಷ್ಮೀ ಪ್ರಿಯ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಹುದು. ಈ ದಿನ ಮಾಡುವ ದಾನಗಳಿಂದ ಅನೇಕ ರೀತಿಯ ಧನಲಾಭವನ್ನು, ಪುಣ್ಯ ಫಲವನ್ನು ನೀವು ಹೊಂದಬಹುದು. ಈ ದಿನ ಅನ್ನದಾನ, ಜಲದಾನ, ವಸ್ತ್ರದಾನವನ್ನು ಕಾಣಿಕೆಯ ಸಮೇತ ಮಾಡಿ. ಇದರಿಂದ ಸಂಪತ್ತು ಹೆಚ್ಚುತ್ತದೆ. ಮಹಾಲಕ್ಷ್ಮೀ ದೇವಿಯ ಹೆಸರನ್ನು ಹೇಳುತ್ತಾ ಈ ದಾನವನ್ನು ನೀಡಬೇಕು. ಇನ್ನು ಕೊನೆಯದಾಗಿ ಈ ದಿನ ಸಂಜೆ ಸಮಯದಲ್ಲಿ ಯಮದೀಪವನ್ನು ಮನೆಯ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿಸಬೇಕು. ಯಮದೀಪ ಬೆಳಗಿಸುವುದರಿಂದ ಅಪಮೃತ್ಯು ದೋಷಗಳು ದೂರವಾಗಿ ನಿಮ್ಮ ಕುಟುಂಬದವರಿಗೆ ಆಯಸ್ಸು ವೃದ್ಧಿಯಾಗುತ್ತದೆ. ಯಮದೀಪವನ್ನು ಮನೆಯ ಮೇಲ್ಭಾಗದಲ್ಲಿ ಇಡುವ ಪದ್ಧತಿ ಆಗಿನ ಕಾಲದಲ್ಲಿತ್ತು. ಅದಕ್ಕಾಗಿಯೇ ಈ ದೀಪವನ್ನು ಆಕಾಶ ದೀಪ ಎಂದು ಕರೆಯಲಾಗುತ್ತದೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಮನೆ ಮೇಲೆ ಈ ದೀಪ ಇಡಲು ಸಾಧ್ಯವಿಲ್ಲ. ಬದಲಾಗಿ ಯಮದೇವರನ್ನು ಸ್ಮರಿಸಿ ಮನೆ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ದಕ್ಷಿಣಕ್ಕೆ ಸಮೀಪವಾಗಿ 13 ದೀಪಗಳನ್ನು ಬೆಳಗಿಸಬೇಕು. ಮತ್ತೊಂದು ವಿಧಾನದಲ್ಲಿ ಯಮದೀಪ ಬೆಳಗಿಸುವುದಾದರೆ ಒಂದು ತಟ್ಟೆ ಮೇಲೆ 5 ವಿಳೆದೆಲೆ ಇಟ್ಟು ಅದರ ಮೇಲೆ ಕಲ್ಲುಪ್ಪು ಗುಡ್ಡೆಯ ರೀತಿ ಹಾಕಿ ಅದರ ಮೇಲೆ ಮಣ್ಣಿನ ದೀಪ ಇಟ್ಟು 3 ಬತ್ತಿಗಳನ್ನು ಒಂದು ಪೂರ್ವಕ್ಕೆ, ಇನ್ನೊಂದು ಉತ್ತರಕ್ಕೆ, ಮತ್ತೊಂದು ದಕ್ಷಿಣಕ್ಕೆ ನೋಡುವಂತೆ ಬೆಳಗಿಸಬೇಕು. ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಇದನ್ನು ಯಮದೀಪದಾನವೆಂದು ಕೂಡ ಕರೆಯಲಾಗುತ್ತದೆ. ಈ ದೀಪವನ್ನು ಧನತ್ರಯೋದಶಿ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಬೆಳಗಿಸಬೇಕು. ಧನತ್ರಯೋದಶಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.